ಸಿಎಂ ಸಿದ್ದರಾಮಯ್ಯ ವೈರಾಗ್ಯದ ಮಾತು ಆಡುತ್ತಿರೋದು ಯಾಕೆ? ರಾಜಕೀಯ ನಮ್ಮ ಅಪ್ಪನ ಮನೆ ಆಸ್ತಿ ಅಲ್ಲ, ಯಾರಿಗೂ ಶಾಶ್ವತ ಅಲ್ಲ ಅಂತ ಎಂದಿದ್ದೇಕೆ? ಸಿಎಂ ಸಿದ್ದರಾಮಯ್ಯ ವೈರಾಗ್ಯದ ಮಾತು ಆಡುತ್ತಿರೋದು ಯಾಕೆ? ರಾಜಕೀಯ ನಮ್ಮ ಅಪ್ಪನ ಮನೆ ಆಸ್ತಿ ಅಲ್ಲ, ಶಾಶ್ವತವೂ ಅಲ್ಲ ಅಂತ ಅಂದಿದ್ದೇಕೆ? ಕುರ್ಚಿ ಕಾಳಗದಲ್ಲಿ ಸಿಎಂ ಸಿದ್ದರಾಮಯ್ಯ ಸಾಫ್ಟ್ ಆದ್ರ? ಕುರ್ಚಿ ಗುದ್ದಾಟದಿಂದ ಹಿಂದೆ ಸರಿದ್ರ ಸಿಎಂ? ಸಿದ್ದರಾಮಯ್ಯ ರಾಜಕೀಯ ಯುಗಾಂತ್ಯಕ್ಕೆ ಕೌಂಟ್ ಡೌನ್ ಶುರುವಾಯಿತಾ? ಸಿಎಂ ಸಿದ್ದರಾಮಯ್ಯರಿಂದ ರಾಜಕೀಯ ಸಂದೇಶದ ಮಾತು. ಕುರ್ಚಿ ಕದನದಿಂದ ಬೇಸರಗೊಂಡಿರೋ ಸಿಎಂ ಸಿದ್ದರಾಮಯ್ಯ. ಹೀಗಾಗಿ ಸಿದ್ದರಾಮಯ್ಯ ಅವರಿಗೆ ಮೂಡಿದ್ಯಾ ವೈರಾಗ್ಯ? ಬ್ರೇಕ್ಫಾಸ್ಟ್ ಮೀಟಿಂಗ್ ಆದರೂ ಯಾರಿಗೂ ಸಿಗುತ್ತಿಲ್ಲ ಕ್ಲಾರಿಟಿ. ಸಿಎಂ ಡಿಸಿಎಂ ನಡುವೆ ತೆರೆಮರೆಯಲ್ಲಿ ನಡೆಯುತ್ತಿದೆ ಶೀತಲ ಸಮರ, ಕೋಲ್ಡ್ ವಾರ್. ರಾಜಕೀಯ ಯಾರಿಗೂ ಶಾಶ್ವತ ಅಲ್ಲ, ಏನಾಗುತ್ತೋ ಆಗಲಿ ಅನ್ನೋ ಮಾತು. ಡಿಸಿಎಂ ಡಿಕೆ ಬಣಕ್ಕೆ ನೇರ ಸಂದೇಶವನ್ನು ನೀಡಿದ್ರ ಸಿಎಂ ಸಿದ್ದರಾಮಯ್ಯ. ಸುಲಭವಾಗಿ ಕುರ್ಚಿ ಬಿಡಲ್ಲ ಎಂಬ ಚಾಲೆಂಜ್ ಹಾಕಿದ್ರ ಸಿಎಂ ಸಿದ್ದರಾಮಯ್ಯ. 108 ಅನುಮಾನ ಹುಟ್ಟು ಹಾಕಿದ ಸಿಎಂ ಸಿದ್ದರಾಮಯ್ಯ ಅವರ ಮಾತು. ಸಿಎಂ ಸಿದ್ದರಾಮಯ್ಯರ ವೈರಾಗ್ಯದ ಮಾತು ಆಡುತ್ತಿರೋದು ಯಾಕೆ? ಆರಂಭದಲ್ಲಿ ಸಿದ್ದರಾಮಯ್ಯನವರು ನಾನೇ ಪೂರ್ಣಾವಧಿ ಸಿಎಂ, ಮುಂದಿನ ಬಾರಿಯೂ ನಾನೇ ಸಿಎಂ ಆಗ್ತೀನಿ ಅಂತ ಹೇಳ್ತಾ ಇದ್ರು. ದಸರಾ ಸಂದರ್ಭದಲ್ಲಿ ಮೈಸೂರಿನಲ್ಲೂ ಹಾಗೆ ಹೇಳಿದ್ರು, ಬೆಳಗಾವಿಯಲ್ಲೂ ಹಾಗೆ ಹೇಳಿದ್ರು, ರಾಜ್ಯದ ಬೇರೆ ಬೇರೆ ಭಾಗಕ್ಕೆ ಹೋದಾಗಲೆಲ್ಲರೂ ಕೂಡ ಅದೇ ಹೇಳಿಕೆಗಳನ್ನು ಕೊಡ್ತಾ ಬಂದರು. ಆದರೆ ಈಗ ತಮ್ಮ ಮಾತಿನ ವರಸೆ ಬದಲಾಯಿಸಿದ್ದಾರೆ. ರಾಜಕಾರಣ ನಿಂತ ನೀರಲ್ಲ, ಹರಿಯೋ ನೀರದು. ಇನ್ನು ರಾಜಕೀಯ ಯಾರಪ್ಪನ ಮನೆ ಸೊತ್ತೂ ಅಲ್ಲ. ಯಾವಾಗ ಯಾವ ಬದಲಾವಣೆ ಬೇಕಾದರೂ ಆಗುತ್ತೆ, ಸಿದ್ದರಾಮಯ್ಯ ಹೇಳಿರುವಂಥ ವಿಚಾರ. ಹಾಗಾದರೆ ಕುರ್ಚಿ ಕಾಳಗದಲ್ಲಿ ಸಿಎಂ ಸಿದ್ದರಾಮಯ್ಯ ಸಾಫ್ಟ್ ಆದ್ರ? ಕುರ್ಚಿ ಗುದ್ದಾಟದಿಂದ ಹಿಂದೆ ಸರಿದ್ರ ಸಿಎಂ ಸಿದ್ದರಾಮಯ್ಯರ ರಾಜಕೀಯ ಯುಗಾಂತ್ಯಕ್ಕೆ ಕೌಂಟ್ ಡೌನ್ ಶುರುವಾಯಿತಾ? ಸಿಎಂ ಸಿದ್ದರಾಮಯ್ಯರಿಂದಲೇ ರಾಜಕೀಯ ಸಂದೇಶದ ಮಾತು. ಕುರ್ಚಿ ಕದನದಿಂದ ಬೇಸರಗೊಂಡಿರೋ ಸಿಎಂ ಸಿದ್ದರಾಮಯ್ಯ. ಹೀಗಾಗಿ ಸಿದ್ದರಾಮಯ್ಯ ಅವರಿಗೆ ಮೂಡಿದೆಯಾ ವೈರಾಗ್ಯ? ಬ್ರೇಕ್ಫಾಸ್ಟ್ ಮೀಟಿಂಗ್ ಆದರೂ ಯಾರಿಗೂ ಸಿಗುತ್ತಿಲ್ಲ ಕ್ಲಾರಿಟಿ. ಇನ್ನು ಸಿಎಂ ಡಿಸಿಎಂ ನಡುವೆ ತೆರೆಮರೆಯಲ್ಲಿ ನಡೆಯುತ್ತಿದೆ ಶೀತಲ ಸಮರ. ರಾಜಕೀಯ ಶಾಶ್ವತ ಅಲ್ಲ, ಏನಾಗುತ್ತೋ ಆಗಲಿ ಅನ್ನೋ ಮಾತು. ಡಿಸಿಎಂ ಡಿಕೆ ಬಣಕ್ಕೆ ನೇರ ಸಂದೇಶ ನೀಡಿದ್ರ. ಎಲ್ಲೋ ಒಂದು ಕಡೆ ಸಿಎಂ ಮತ್ತು ಡಿಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆಗೂ ಕೂಡ ಕಾರಣವಾಗಿ ಇವತ್ತು ಫೈನಲ್ ಆಗಬಹುದು, ನಾಳೆ ಫೈನಲ್ ಆಗಬಹುದು ಅನ್ನುವಂಥ ಚರ್ಚೆಗಳು ಕೂಡ ತೆರೆಮರೆಯಲ್ಲಿ ನಡೀತಾ ಇತ್ತು. ಆದರೆ ಅದಕ್ಕೊಂದು ಕ್ಲಾರಿಟಿ ಸಿಕ್ಕಿಲ್ಲ. ಇನ್ನು ಕಾಂಗ್ರೆಸ್ ವರಿಷ್ಠರ ಸೂಚನೆ ಮೇರೆಗೆ ಉಪಹಾರ ಸಭೆ ಅಂತ ಹೇಳಿದ್ರು. ಮತ್ತೆ ಸಿಎಂ ಡಿಸಿಎಂ ಒಗ್ಗಟ್ಟು ಪ್ರದರ್ಶನ ಮಾಡಿದ್ರು. ಇವತ್ತು ಮಂಗಳೂರಿನಲ್ಲೂ ಕೂಡ ವೇಣುಗೋಪಾಲ್ ಸಿಎಂ ಭೇಟಿಯಾಗುತ್ತೆ. ರಾಹುಲ್ ಗಾಂಧಿ ಜೊತೆ ಸಭೆ ಯಾವಾಗ ಅನ್ನೋ ಪ್ರಶ್ನೆಗಳು ಕೂಡ ಕಾಡುತ್ತಿದೆ. ಡಿಸೆಂಬರ್ 8ರ ವಿಧಾನಸಭೆ ಅಧಿವೇಶನಕ್ಕೂ ಮೊದಲು ಡಿಸೆಂಬರ್ 19ರ ಬಳಿಕವೋ, ಅಂದರೆ ಎಲ್ಲರೂ ಭೇಟಿ ಆಯಿತು. ಇವತ್ತು ಕೆ ಸಿ ವೇಣುಗೋಪಾಲರನ್ನು ಕೂಡ ಭೇಟಿ ಆಗ್ತಾರೆ. ಯಾರು? ಸಿದ್ದರಾಮಯ್ಯನವರು. ರಾಹುಲ್ ಗಾಂಧಿಯನ್ನು ಭೇಟಿ ಆಗೋದು ಯಾವಾಗ ಅನ್ನೋ ಪ್ರಶ್ನೆ. ಇನ್ನು ನಾನು ಮತ್ತು ಡಿ ಕೆ ಶಿವಕುಮಾರ್ ಅವರು ಅಣ್ಣತಮ್ಮ ಇದ್ದ ಹಾಗೆ ಅಂತ ಹೇಳಿದರು. ನಾನು ಹಾಗೂ ಉಪಮುಖ್ಯಮಂತ್ರಿ ಸಹೋದರರಿದ್ದಂತೆ ಒಂದೇ ಪಕ್ಷದಲ್ಲಿದ್ದು ಒಂದೇ ಸಿದ್ಧಾಂತವನ್ನು ನಂಬಿಕೊಂಡಿದ್ದು, ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ, ಒಟ್ಟಿಗೆ ಸರ್ಕಾರವನ್ನು ಮುನ್ನಡೆಸುತ್ತೇವೆ. 2028ರ ಚುನಾವಣೆಯಲ್ಲೂ ಕೂಡ ನಾವಿಬ್ಬರು ನಿಂತ್ಕೊಂಡು ಎಲೆಕ್ಷನ್ ಮಾಡಿ ಸರ್ಕಾರ ರಚನೆ ಮಾಡ್ತೀವಿ ಅಂತಲೂ ಕೂಡ ಇದೇ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟಿದ್ದರು. ಈ ಎಲ್ಲ ಹೇಳಿಕೆಗಳ ಆಧಾರದಲ್ಲಿ ಯಾವಾಗ ರಾಹುಲ್ ಗಾಂಧಿಯನ್ನು ಭೇಟಿ ಆಗ್ತಾರೆ ಎನ್ನುವಂಥ ವಿಚಾರವೂ ಕೂಡ ಈಗ ಮುನ್ನೆಲೆಗೆ ಬಂದಿದೆ. 108 ಅನುಮಾನವನ್ನು ಹುಟ್ಟು ಹಾಕಿದ ಸಿದ್ದರಾಮಯ್ಯರ ನಡೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.